ವಿಲ್ಸನ್ ಗಾರ್ಡನ್ ನಲ್ಲಿ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಥಳೀಯರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಸ್ತೂರಿ ಅವರು ನಿಮಗೆ ಪರಿಚಯ ಇದ್ರ? ಅವ್ರ ಮನೆಯಲ್ಲೇ ಸ್ಫೋಟಗೊಂಡಿದೆ ಅಂತಿದ್ದಾರೆ. ಹೌದು, ಕಸ್ತೂರಿ ಬಂದು ಟೆನೆಂಟು, ಅದ್ರ ರಿಯಲ್ ಓನರ್ ಬಂದು ಊರಲ್ಲಿ ಮಮತಾ ಅಂತ, ವೈಫ್ ಹೆಸರು, ಅವ್ರ ಹಸ್ಬೆಂಡ್. ಅವ್ರದ್ದು ಮನೆ ಅವ್ರು ಬಾಡಿಗೆ ಕೊಟ್ಟಿದ್ರು. ಫಸ್ಟ್ ಫ್ಲೋರ್, ನಮ್ಮ ಮನೆ ಹಿಂದ್ಗಡೆ ಮನೆನೇ ಅದು. ಫಸ್ಟ್ ಫ್ಲೋರ್ ಅಲ್ಲಿ ಹೌದು ಹೌದು, ಫಸ್ಟ್ ಫ್ಲೋರ್ ಅಲ್ಲಿ ಹಸ್ಬೆಂಡ್, ವೈಫ್ ಮತ್ತೆ ಚಿಕ್ಕ ಮಗು ಒಂದಿತ್ತು, ಹುಡುಗಿ. ಹಸ್ಬೆಂಡ್ ಬಂದು ಊರಿಗೆ ಹೋಗಿದ್ದಾರೆ. ಸೊ ನಿನ್ನೆ ಬೆಳಗ್ಗೆ ಅವಳು ಹೋಟೆಲಿಂದ ಬ್ರೇಕ್ಫಾಸ್ಟ್ ತರ್ತಾ ಇದ್ದು. ನಾನು ಅದೇ ಹೇಳಿದೆ, ಏನಕ್ಕೆ ತಿಂತಾ ಇದೆಯಾ ಅಂತ. ಇಲ್ಲ, ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳಿದ್ದು. ಓಕೆ, ನಿನ್ನೆ ಬೆಳಗ್ಗೆ ಎಷ್ಟು ಗಂಟೆಗೆ ಸರ್ ಗ್ಯಾಸ್ ಖಾಲಿ ಆಗಿದೆ ಅಂದಿದ್ದು? ಅವರು ಬೆಳಗ್ಗೆ 8:20 ನನ್ನ ಮಗಳನ್ನ ಕಾಲೇಜ್ ಡ್ರಾಪ್ ಮಾಡಿ ಬರುವಾಗ ಅವಳು ಇಲ್ಲಿ ತೊಗೊಂಬರ್ತಾ ಇದ್ಲು. ಅದೇ ಖಾಲಿ ಆಗಿದೆ ಅಂತ ಹೇಳಿದ್ದು. ಸರಿ ಅಂತ ಹೇಳ್ಬಿಟ್ಟು, ಯಾಕೆ ಇದು ಸಿಲಿಂಡರ್ ಒಂದು ಯಾವ ಸಿಲಿಂಡರ್, ಯಾವುದೋ ರೆಡ್ ಕಲರ್ ಅಂತ ಹೇಳಿದ್ಲು. ಸರ್, ನಾನು ಅದೇ ಯಾವ ಸಿಲಿಂಡರ್ ಅಂತ ಹೇಳಿ, HP ನಾ ಇಂಡಿಯನ್ ಯಾವುದು ಅಂದರೆ ಅವ್ರಿಗೆ ಹೇಳ್ಬಿಟ್ಟು ಏನು ಮಾಡ್ಸೋಣ ಅಂತ. ಇಲ್ಲ, ನಾನು ಬ್ಲ್ಯಾಕಲ್ಲಿ ತೊಗೊಳ್ಳೋದು ಅಂತ ಹೇಳಿದ್ರು. ಹೌದು, ಅದು ನಿನ್ನೆ ಬೆಳಗ್ಗೆ ಇದು ಸಿಲಿಂಡರ್ ಇರಲಿಲ್ಲ. ಸೊ ಮೋಸ್ಟ್ಲಿ ಇವತ್ತು ನಿನ್ನೆ ಬಂದಿರ್ಬೋದು, ಇಲ್ಲ ನಿನ್ನೆ ನೈಟ್ ಬಂದಿರ್ಬೋದು. ಹಸ್ಬೆಂಡ್ ಬಂದ್ಮೇಲೆ ಏನಾದ್ರು ಫಿಲ್ ಮಾಡಿಸ್ಕೊಬರ್ತೀವಿ ಅಂತ ಹೇಳಿದ್ರೆ ಹೇಗೆ? ಇಲ್ಲ, ಅವ್ರು ಎಕ್ಸ್ಚೇಂಜ್ ಮಾಡಿ ಬಂದು ಹಾಕಿದ್ರು. ಹುಡುಗರು ಬಂದು ಹಾಕ್ಕೊಡ್ತಾರೆ, ಫೋನ್ ಮಾಡಿದ್ರೆ. ಯಾರು ಅವರು ಇರ್ತಾರಲ್ಲ ಸೇಲ್ಸ್, ಅವ್ರು ಹಾಕ್ತಾರೆ ಬಂದು ರೆಗ್ಯುಲರ್ ಆಗಿ ಅಂತ ಹೇಳ್ತಾ ಇದ್ರು. ಸೊ ಅವ್ರು ಮೋಸ್ಟ್ಲಿ ಬಂದು ಹಾಕಿರ್ಬೋದು. ಇವಳಿಗೆ ಒಂದೇ ಹುಡುಗಿ, 20 years. ಮನೆಯಲ್ಲೇ ಅವರು ಫಿಲ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಹೇಗೆ? ಸಿಲಿಂಡರ್ ತಗೊಂಡ್ ಕೊಟ್ಟು ಹಳೆ ಸಿಲಿಂಡರ್ ತಗೊಂಡು ಹೋಗ್ತಾರೆ. ಬ್ಲಾಕ್ ಅಲ್ಲಿ ತಗೋತಾ ಇದ್ರು ಅವರು, ನೇರವಾಗಿ ಹೋಗಿ ಭಾರತ್ ಗ್ಯಾಸ್ ಅಥವಾ ಈ ತರದ್ದು ಯಾವ್ದ್ರಲ್ಲೂ ಇಲ್ಲ, ಅವರು ಬೇಸಿಕಲಿ ದೇ ಫ್ರಮ್ ತಮಿಳ್ನಾಡು. ಸೊ ಅವ್ರು ಇಲ್ಲಿ ಆಧಾರ್ ಕಾರ್ಡ್ ಏನಿದ್ರು ಅಲ್ಲೇ. ದೇ ಆರ್ ಜಸ್ಟ್ ಸ್ಟೇಯಿಂಗ್ ಹಿಯರ್, ವರ್ಕಿಂಗ್ ಅಂಡ್ ಸ್ಟೇಯಿಂಗ್ ಹಿಯರ್, ಡೈಲಿ ವೇಜಸ್. ನಿಮಗೇನು ಅನ್ಸುತ್ತೆ ಸರ್? ಒಂದು ಕಡೆ ಸಿಲಿಂಡರ್ ಸ್ಫೋಟ ಅಲ್ಲ ಅಂತಿದ್ದಾರೆ ಕೆಲವೊಬ್ರು, ನೀವು ಪಕ್ಕದ ಮನೆಯಲ್ಲೇ ಇದ್ದವರು, ನಿಮಗೆ ಆ ಸ್ಫೋಟದ ಸೌಂಡ್ ಕೇಳಿಸಿರುತ್ತೆ, ನಿಮಗೇನು ಅನ್ಸುತ್ತೆ? ಮೇಡಮ್, ಇಂಪ್ಯಾಕ್ಟ್ ತುಂಬ ಆಯಿತು. ನಾವು ಸಿಲಿಂಡರ್ ಸೌಂಡು ನಾವು ಬ್ಲಾಸ್ಟ್ ಆಗಿಲ್ಲ, ಇಲ್ಲ ಬಾಂಬ್ ಬ್ಲಾಸ್ಟ್ ನಾವು ಲೈವಲ್ಲಿ ಯಾವತ್ತೂ ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಯಾಕಂದ್ರೆ ನಾವು ಇಲ್ಲಿರೋದು ಬ್ಯಾಂಗ್ಳೂರಲ್ಲಿ. ಇದೇನಾಗಿದೆ ಅಂದರೆ, ಸಿಲಿಂಡರ್ ಬಂದು ಫುಲ್ ಸಿಲಿಂಡರು ಬಂದಿದೆ, ಅವ್ರು ಹಾಕಿದ್ದಾರೆ. ಹಸ್ಬೆಂಡ್ ಊರಲ್ಲಿದ್ದಾರೆ, ಅವಳಿಗೆ ಗೊತ್ತಿಲ್ಲ ಹಾಕೋಕ್ಕೆ, ಏನೋ ಮಾಡಿದ್ದಾಳೆ. ಅದು ಬೆಳಗ್ಗೆ ಏನೋ ಮತ್ತೆ ಆನ್ ಮಾಡೋಕೆ ಟ್ರಿಗರ್ ಆಗಿರುತ್ತೆ. ಇಂಪ್ಯಾಕ್ಟ್ ಇಷ್ಟು ಏನಕ್ಕಾಗಿದೆ ಅಂದರೆ, ಆ ಮನೇನೇ ಇರೋದು 10/12. 10/12 ಮನೆಯಲ್ಲಿ ನಿಮಗೆ ಒಂದು ವೆಂಟಿಲೇಷನ್ ಇಲ್ಲ, ಒಂದು ಯಾವ ಇದು ಇಂಪ್ಯಾಕ್ಟ್ ಇದು ಆಗೋಕೆ ಔಟ್ ಆಗೋಕ್ಕಿಲ್ಲ. ಇರೋದು ಚಿಕ್ಕ ಡೋರು. ಸೊ ಅದು ಮತ್ತೆ ವಾಲ್ ಬಂದು, ಅದು ವಾಲ್ ಟು ವಾಲ್ ಪಿಲ್ಲರ್ ಇಲ್ಲ, ಏನಿಲ್ಲ ಮನೆಗೆ. ಸೊ ಇಂಪ್ಯಾಕ್ಟ್ ಫುಲ್ ಸಿಲಿಂಡರ್ ಇಂಪ್ಯಾಕ್ಟು ಇದ್ದೇ ಇರುತ್ತಲ್ಲ ಫಸ್ಟ್. ಹೌದು, ಅಷ್ಟೇ. ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು, ನಿನ್ನೆ ಅವ್ರ ಮನೆಯಲ್ಲಿ ಸಿಲಿಂಡರ್ ಇರಲಿಲ್ಲ, ಆದರೆ ಇವತ್ತು ಬೆಳಗ್ಗೆ ಸಿಲಿಂಡರ್ ಇರಬಹುದು. ಅದರ ಜೊತೆಗೆ ಅವರು ಬ್ಲಾಕಲ್ಲಿ ಸಿಲಿಂಡರನ್ನು ತೆಗೆದುಕೊಳ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ನಿನ್ನೆ ಹೋಟೆಲಿಂದ ಅವರು ಊಟವನ್ನು ತೆಗೆದುಕೊಂಡು ಬರಬೇಕಾದ್ರೆ ನಾನು ಅವರನ್ನು ಪ್ರಶ್ನೆ ಮಾಡಿದ್ದೆ. ಸೊ ಆ ಸಂದರ್ಭದಲ್ಲಿ ಸಿಲಿಂಡರ್ ಖಾಲಿಯಾಗಿದೆ, ಅದಕ್ಕೆ ನಾನು ಹೊರಗಡೆಯಿಂದ ತರ್ತಾ ಇದ್ದೀನಿ ಹೋಟೆಲಿಂದ ಅನ್ನುವಂಥ ಮಾತನ್ನೇ ಹೇಳಿದರು. ಆದರೆ ಇದೆಲ್ಲವನ್ನ ನೋಡಿದರೆ ಸ್ಥಳೀಯರು ಒಂದು ಕಡೆ ಸ್ಫೋಟ ಸಂಭವಿಸಿದಂತಹ ರೀತಿ ಅನ್ನಿಸ್ಲಿಲ್ಲ, ಅಂದರೆ ಸಿಲಿಂಡರ್ನಿಂದಲೇ ಆಯಿತು ಅನ್ನುವಂಥ ರೀತಿ ಅನ್ನಿಸ್ಲಿಲ್ಲ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ತಾ ಇರುವಂಥದ್ದು. ಆದರೆ ಇವ್ರು ಹೇಳ್ತಾ ಇರುವಂಥದ್ದು, ಮನೆ ತುಂಬ ಚಿಕ್ಕದಾಗಿತ್ತು, ಸೊ ಆ ಮನೆಯಲ್ಲಿ ವೆಂಟಿಲೇಷನ್ ಕೂಡ ಇರಲಿಲ್ಲ. ಈ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರು ಕೂಡ ಇದೇ ರೀತಿಯಾದಂತಹ ದೊಡ್ಡ ಮಟ್ಟದ ಸೌಂಡ್ ಬರಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.